ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾರ್ವೆಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಮೊದಲು ಈ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಳ್ತೀನಿ. ತಾರಸಿ ತೋಟದಲ್ಲೇ ಒಂದಷ್ಟೊತ್ತು ಕೂತ್ಕೊಂಡು ಈ ಹಲಸಿನನ್ನ ಕಟ್ ಮಾಡಿದ್ರು. ಮಾಡ್ತಾ ಇದ್ದಂಗೆ ಒಂದಷ್ಟು ತಿನ್ಕೊಂಡ್ವಿ, ಇನ್ನೊಂದಷ್ಟು ಉಳಿಸ್ಕೊಂಡಿದ್ದೀನಿ. ಇದ್ರ ಸಿಪ್ಪೆ ಎಲ್ಲ ಏನು ನೋಡ್ತಾ ಇದ್ದಾರೆ, ಇದರೆಲ್ಲ ಕಂಪೋಸ್ಟ್ಗೆ ಹೋಗುತ್ತೆ. ಪರ್ಸ್ಲೇನ್ ಹೋಗೋಣ ನೋಡಿ, ಎಷ್ಟು ಚೆನ್ನಾಗಿ ಎಷ್ಟು ಸುಂದರವಾಗಿದೆ ಅಂತ. ಪಾಟ್ ತುಂಬಿದೆ ನೋಡಿ. ಚೆರಿ ಗುವಾವ ಎಲ್ಲ ಹಣ್ಣಿಗೆ ಬಂದಿತ್ತು, ಉದುರೋಗ್ತಾ ಇತ್ತು. ಅದರಿಂದ ಹಾರ್ವೆಸ್ಟ್ ಮಾಡೋಣ ಅಂತ ಬುಟ್ಟಿ ತಗೊಂಬಂದಿದ್ದೀನಿ. ಬನ್ನಿ ಹಾರ್ವೆಸ್ಟ್ ಶುರು ಮಾಡೋಣ. ಮೊದಲು ನಿಮಗೆ ಗಿಡ ತೋರಿಸ್ಬಿಡ್ತೀನಿ ಎಷ್ಟು ಅಗಲ ಬೆಳೆದಿದೆ ಅಂತ. ಎಲ್ಲ ಕಡೆ ನಿಮಗೆ ಕೆಂಪು ಕಾಣಿಸ್ತಾ ಇದೆಯಲ್ಲ, ಇದನ್ನೇ ಹಾರ್ವೆಸ್ಟ್ ಮಾಡಕ್ಕೆ ಬಂದಿರೋದು. ಇದನ್ನ ಸ್ಟ್ರಾಬೆರಿ ಗುವಾವ ಅಂತಾನೂ ಕರೀತಾರೆ. ನಾರ್ಮಲ್ ಆಗಿ ಚೇಪೆಕಾಯಿ ಅಂದರೆ ಒಂದು ಸೈಜ್ ಇರುತ್ತೆ, ಆದರೆ ಇದು ತುಂಬ ಪುಟ್ಟದು, ಕ್ಯೂಟ್ ಆಗಿರುತ್ತೆ. ಟೇಸ್ಟು ಅಷ್ಟೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ತುಂಬ ಜಾಸ್ತಿನೇ ಹಣ್ಣಾಗೋಗಿದೆ, ಆದರೆ ಏನೂ ತೊಂದರೆ ಇಲ್ಲ. ಇವ್ರಿಗೆ ಹೇಳಿದರೆ ಹಾರ್ವೆಸ್ಟ್ ಮಾಡ್ಕೊಂಡಿರೋರು, ಆದರೆ ನಾನು ವಿಡಿಯೋ ತೊಗೋಬೇಕಲ್ಲ, ಫೋಟೋನ ತೊಗೋಬೇಕು. ಅದರಿಂದ ನಾಳೆ ಹಾರ್ವೆಸ್ಟ್ ಮಾಡ್ತೀನಿ, ಸಂಜೆ ಹಾರ್ವೆಸ್ಟ್ ಮಾಡ್ತೀನಿ. ಇವಾಗಲಿಲ್ಲ ಇಲ್ಲ ನಾಳೆ ಖಂಡಿತ ಬೆಳಗ್ಗೆ ಹಾರ್ವೆಸ್ಟ್ ಮಾಡ್ತೀನಿ. ಈ ಥರ ನಡೀತಾನೆ ಇರುತ್ತೆ. ಒಂದೇ ಒಂದು ಸ್ವೀಟ್ ಲೈಮ್ ಹಣ್ಣಿಗೆ ಬಂದಿದೆ, ಇದನ್ನು ಹಾರ್ವೆಸ್ಟ್ ಮಾಡ್ಕೊಳ್ತೀನಿ. ಇದು ಆರೆಂಜ್ ಗಿಡ ನೋಡಿ, ಇದ್ರೊಳಗೆ ಹೂವೆಲ್ಲ ಬಿಟ್ಟಿದೆ, ಕಾಯಿ ಕೂಡ ಇದೆ. ಇಲ್ಲೆಲ್ಲೋ ನೋಡಿದೆ, ಹಾಂ ಇಲ್ಲಿದೆ ನೋಡಿ. ಸ್ಟಾರ್ ಫ್ರೂಟ್ ಎಲ್ಲ ಒಳ್ಳೆ ಬಣ್ಣ ಬಂದಿದೆ, ಇದನ್ನು ಕೂಡ ಹಾರ್ವೆಸ್ಟ್ ಮಾಡ್ತೀನಿ. ಅಂಜೂರ ಹಣ್ಣು ನೋಡಿ, ಬುಲ್ಬುಲ್ಗೋಸ್ಕರ ಬಿಟ್ಟಿದೆ, ಅದು ತಿಂದೇ ಇಲ್ಲ. ಅದರಿಂದ ಇದನ್ನು ಕೂಡ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವತ್ತಂತೂ ಎರಡೆರಡು ಬುಟ್ಟಿ ತಗೊಂಡು ಬಂದಿದ್ದೀನಿ. ಏನೇನೋ ಮೈಂಡಲ್ಲಿ ಐಡಿಯಾಸ್ ಇದೆ, ಫೋಟೋಸ್ ಡಿಫ್ರೆಂಟಾಗಿ ತಗೋಬೇಕು, ಕಲರ್ಫುಲ್ಲಾಗಿರಬೇಕು. ನೋಡಿ ಎಷ್ಟೊಂದು ಹಣ್ಣಾಗಿದೆ ಅಂತ. ಹಣ್ಣಂತೂ ತುಂಬ ಡಿಫ್ರೆಂಟಾಗಿ ಬಿಟ್ಟಿದೆ, ಸಖತ್ ಭಿನ್ನವಾಗಿದೆ, ಜೋಡಿಸಿಟ್ಟಿರೋ ಥರ ಇದೆ. ಹೀಗೆ ನೀಟಾಗಿ ಕಾಣಿಸ್ಲಿ ಅಂತ ಈ ಥರ ಮಾಡ್ತಾಯಿದ್ದೆ. ಈ ಥರ ಮುಟ್ಟಿದ ತಕ್ಷಣ ನೋಡಿ ಕೈಗೆ ಬಂದ್ಬಿಡ್ತು. ಕನ್ನಡದಲ್ಲಿ ಇದನ್ನ ನಕ್ಷತ್ರದ ಹಣ್ಣು ಅಂತ ಕರೀತಾರೆ. ಇನ್ನೂ ಒಂದಷ್ಟು ಹಣ್ಣುಗಳನ್ನ ಹಾರ್ವೆಸ್ಟ್ ಮಾಡ್ತೀನಿ. ನೋಡಿ ಇದೆಲ್ಲ ಎಲೆಯಿಂದೆ ಬಚ್ಚಿಕೊಂಡಿರುತ್ತೆ, ಗ್ರೀನ್ ಕಲರ್ ಅಲ್ವಾ, ಕಾಣಿಸ್ಕೊಳ್ಳೋದೇ ಇಲ್ಲ. ನೀಟಾಗಿ ತೋರಿಸ್ತೀನಿ ರೀ. ಕೆಲವೊಮ್ಮೆ ಅಂತೂ ಈಗ ಮುಟ್ಟಿದ್ರೆ ಉದುರೋಗುತ್ತೆ. ನಿಧಾನಕ್ಕೆ ಹಣ್ಣಾಗಲಿ, ಏನು ತೊಂದರೆ ಇಲ್ಲ. ಕೊನೆಯದಾಗಿ ನುಗ್ಗೆಕಾಯಿ ಹಾರ್ವೆಸ್ಟ್ ಮಾಡಬೇಕು. ಆದರೆ ಹಾರ್ವೆಸ್ಟ್ ಮಾಡೋಕ್ಕೆ ಮುಂಚೆ ನೀಟಾಗಿ ನಿಮ್ಗೆ ತೋರಿಸ್ತೀನಿ, ಯಾಕಂದರೆ ಒಂದು ಸಲ ಇದು ಗಿಡದಿಂದ ಖಾಲಿ ಆದರೆ ಅಷ್ಟು ಮಜಾ ಬರಲ್ಲ. ನೋಡಿ ಏನು ಚೆನ್ನಾಗಿ ಬಿಟ್ಟಿದೆ ಅಂತ. ಸೈಜ್ ನೋಡಿ ಸೂಪರಾಗಿದೆ. ಇದರಿಂದ ಸಾಂಬಾರು ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದೂ ಅಷ್ಟೇ 2-3 ದಿವಸದಿಂದ ಹಾರ್ವೆಸ್ಟ್ ಮಾಡ್ತೀನಿ ಅಂದ್ಕೊಂಡು ಇವತ್ತುಗಳಿಗೆ ಕೂಡ ಬಂದಿದೆ. ನೋಡಿ ಏನೆಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ ಅಂತ. 3 ಥರ ಟೊಮೆಟೊ, ಸ್ಟಾರ್ ಫ್ರೂಟ್, ಇದ್ರ ಜೊತೆಗೆ ಸ್ವೀಟ್ ಲೈಮ್, ಅಂಜೂರ,
ನುಗ್ಗೆಕಾಯಿ, ಕರಿಬೇವು ಮತ್ತು ಚೆರಿ ಗುವಾವ. ಯಾಕೋ ನೋಡಿದರೆ ಒಂಥರ ಸಮಾಧಾನ ಆಗ್ತಾಯಿಲ್ಲ, ಏನೋ ಖಾಲಿ ಖಾಲಿ ಅನಿಸ್ತಾ ಇದೆ. ಗೊತ್ತಾಯ್ತು ಏನು ಮಾಡಬೇಕಂತ. ಹೀಗೆ ಅವಾಗವಾಗ ಐಡಿಯಾ ಬರ್ತಾ ಇರುತ್ತೆ, ಹೀಗೆ ಮಾಡೋಣ ಹಾಗೆ ಮಾಡೋಣ. ಒಂದಷ್ಟು ಹೂಗಳು ಕಾಣಿಸ್ತು, ಅಲ್ಲೊಂದಷ್ಟು ನೋಡಿ ಡೆಕೋರೇಟ್ ಮಾಡಿದ್ದೀನಿ. ಈಗ ಸಮಾಧಾನ. ತುಂಬಾ ಕಲರ್ಫುಲ್ಲಾಗಿ ಬುಟ್ಟಿ ಅಂತೂ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ? ತುಂಬ ಪ್ರೀತಿಯಿಂದ, ತುಂಬ ಶ್ರದ್ಧೆಯಿಂದ ಇವತ್ತಿನ ವಿಡಿಯೋ ನಿಮಗೋಸ್ಕರ ಮಾಡಿದ್ದು. ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.